ಜೈ ಶ್ರೀ ಗುರುದೇವ್, ಜೈ ಶ್ರೀ ಗನ್ನಡಂಗಳೇ ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ನವ ಭಾರತ ಬಂಧುಗಳೇ, ನವ ವಿಶ್ವ ಬಂಧುಗಳೇ. ಬೆಳಿಗ್ಗೆ ಎದ್ದ ತಕ್ಷಣ ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಪ್ರಪಂಚ ನಾವುಗಳೆಲ್ಲರೂ ಮೊದಲು ಪಂಚಭೂತಗಳಿಗೆ ನಮಸ್ಕರಿಸಬೇಕು. ಅಂದರೆ ಭೂಮಿ ತಾಯಿಗೆ ನಮಸ್ಕಾರ, ನಭೋಮಂಡಲದಲ್ಲಿರುವ ಬೆಳಕನ್ನಿರುವ ಸೂರ್ಯ ಚಂದ್ರನಿಗೆ ನಮಸ್ಕಾರ, ವಾಯುದೇವನಿಗೆ ನಮಸ್ಕಾರ, ಅಗ್ನಿದೇವಿಗೆ ನಮಸ್ಕಾರ, ವರುಣದೇವಿಗೆ ನಮಸ್ಕಾರ ಹೇಳಿ, ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸುವ ಗುರುಗಳಿಗೆ ಹಿರಿಯರಿಗೆ ನಮಸ್ಕಾರ, ಆಪತ್ ಬಾಂಧವರಿಗೆ ನಮಸ್ಕಾರ, ಫ್ರೆಂಡ್ ಇನ್ ನೀಡ್ ಫ್ರೆಂಡ್ ಇನ್ ಡೀಡ್ ಅಂಥೇಳಿ ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಯ ಸುಪುತ್ರ ಶ್ರೀ ಗಂಡ ಮಾತೆಗೆ ನಮಸ್ಕಾರ ಅಂಥೇಳಿ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂಥೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಾಗ, ನೀನು ಬೆಳೆದರೆ ನಾನು ಬೆಳೆಯುವೆನು, ನೀನು ಹೊಳೆದರೆ ನಾನು, ನನ್ನ ಹರಣದ ಹರಣವೂ ನೀನೆ, ನನ್ನ ಮರಣದ ಮರಣವೂ ನೀನೆ ಅಂಥೇಳಿ, ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿ ನೀನೇ ಮಾಯ, ಮೋಹಶಕ್ತಿಯು ನನ್ನ ಜೀವನ ಮುಕ್ತಿಯು, ತನುವು ನಿನ್ನದು ಮನವು ನಿನ್ನದು, ನನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ಓಂ ಶಾಂತಿ ಶಾಂತಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಅಂತೇಳಿ, ವಾಣಿ ಗುಣಾನುಗತನೋ ಶ್ರವಣೋಕತಾಯಾಂ ಮಸ್ತಕರ್ಮ ಸಮನಸ್ತವ ಪಾದಯೋನ್ನಃ ದೃಷ್ಟಿಯಂ ಸತಾಂ ದರ್ಶನಸ್ತು ಬಾತು. ನನ್ನ ವಾಣಿಯು ನೀನು ಗುಣಗಾನ ಮಾಡ್ತಾ ಇರಲಿ, ನನ್ನ ಕಿವಿಗಳು ನಿನ್ನ ಕಥೆಯನ್ನು ಕೇಳ್ತಿರಲಿ, ನನ್ನ ಕೈಗಳು ನಿನ್ನ ಕೆಲಸದಲ್ಲಿ ನಿರತವಾಗಲಿ, ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ನಿರತವಾಗಲಿ, ನನ್ನ ದೃಷ್ಟಿಯು ನಿನ್ನಂತಹ ದೇಹಪ್ರಾಯರಾದ ಸಜ್ಜನರಲ್ಲಿ ನಿರತವಾಗಿರಲಿ ಅಂತ. ಸರ್ವಸ್ತ್ರದ ದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು, ಸರ್ವ ಸದ್ಬುದ್ಧಿ ಮಾಪ್ನೋತು ಸರ್ವ. ಅಮ್ಮ ತಾಯಿ ದುರ್ಗೆ ಎಲ್ರಿಗೂ ಆಯುರ ಆರೋಗ್ಯಗಳನ್ನು ಕೊಟ್ಟು ಸನ್ಮಂಗಳವನ್ನು ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಂಗಳನ್ನುಂಟು ಮಾಡೋ ತಾಯಿ ಅಂತ ಇದರ್ಥ. ಕೇಳಿದವರೆಲ್ಲ ಅನಂತ ಧನ್ಯವಾದಗಳು. ನನ್ನ ಹೆಸರು ಕೆಂಪೇಗೌಡ ಮಾರ್ಚನಹಳ್ಳಿ, ನಿವೃತ್ತ ರಸಾಯನಜ್ಞ, ಭಾರತೀಯ ಭೂಜ್ಞ, ಸರ್ವಿಸ್ ಬೆಂಗಳೂರು, ರಿಟೈರ್ಡ್ ಕೆಮಿಸ್ಟ್ ಫ್ರಮ್ ದಿ ಅಗ್ರಿಕಲ್ಚರ್ ಆಫ್ ಇಂಡಿಯಾ, ಬೆಂಗಳೂರು. ಥ್ಯಾಂಕ್ ಯು.